ಮೊದಲಿಗೆ ಹೆಡ್ಲೈನ್ಸ್. ಉಡುಪಿ ಜಿಲ್ಲೆಯಲ್ಲಿ ನಡೆದ ಕರ್ನಾಟಕ ಕ್ರೀಡಾಕೂಟ 2025ರ ಬಾಕ್ಸಿಂಗ್ನಲ್ಲಿ ಕೊಡಗು ಜಿಲ್ಲೆಯಿಂದ ಭಾಗವಹಿಸಿ ಬೆಳ್ಳಿ ಪದಕವನ್ನು ಗಳಿಸಿದ ಬಳಪಂಡ ಪಂಚಮಿ. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸಮಿತಿ ಸಭಾಂಗಣದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಿದರು. ಕಾರ್ಕಳ ತಾಲೂಕಿನ ಹತ್ತೂರು ಸಂತ ಲಾರೆನ್ಸ್ ಬಸಲಿಕಾ ವಾರ್ಷಿಕ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಉಡುಪಿ ಜಿಲ್ಲೆಯಲ್ಲಿ ನಡೆದ ಕರ್ನಾಟಕ ಕ್ರೀಡಾಕೂಟ 2025ರ ಬಾಕ್ಸಿಂಗ್ನಲ್ಲಿ ಕೊಡಗು ಜಿಲ್ಲೆಯಿಂದ ಬಳಪಂಡ ಪಂಚಮಿ ಅವರು ಭಾಗವಹಿಸಿ ಬೆಳ್ಳಿ ಪದಕವನ್ನು ಗಳಿಸಿ ಕೊಡಗು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನಡೆದ ಕರ್ನಾಟಕ ಕ್ರೀಡಾಕೂಟ 2025ರ ಬಾಕ್ಸಿಂಗ್ನಲ್ಲಿ ಕೊಡಗು ಜಿಲ್ಲೆಯಿಂದ ಬಳಪಂಡ ಪಂಚಮಿಯವರು ಭಾಗವಹಿಸಿ ಬೆಳ್ಳಿ ಪದಕವನ್ನು ಗಳಿಸಿ ಕೊಡಗು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಇವರು ಮೂಲತಃ ಕುಶಾಲನಗರದ ಬಳಪಂಡ ಪವನ್ ಬಿದ್ದಪ್ಪ ಹಾಗೂ ಪವಿತ್ರ ದಂಪತಿಗಳ ಪುತ್ರಿಯಾಗಿದ್ದು ಗೋಣಿಕೊಪ್ಪದ ಕಾವೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಸಂಗಮ ಟಿವಿ ಬಳಗದ ವತಿಯಿಂದ ಹಾರೈಸುತ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಹೆಜ್ಮರ ಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧ ಸಭಾಂಗಣದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯರವರ ಜಯಂತಿಯನ್ನು ಸರಳವಾಗಿ ಆಚರಿಸಿದರು. ನಿಜಶರಣ ಅಂಬಿಗರ ಚೌಡಯ್ಯನವರ ಜೀವನ ಸಂದೇಶಗಳು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ದಾರಿದೀಪವಾಗಿದೆ ಎಂದು ಶಾಸಕ ಮಂಜು ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ತಾಲೂಕಾಡಳಿತವಾಗಿಸಿದ್ದ ನಿಜಶರಣ ಅಂಬಿಗರ ಚೌಡಯ್ಯರವರ ಜಯಂತಿ ಸಮಾರಂಭದಲ್ಲಿ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಕಾಯಕ ಯೋಗಿ ಅಣ್ಣ ಬಸವಣ್ಣನವರ ಪ್ರಮುಖ ಶಿಷ್ಯರಾಗಿ ವಚನ ಕ್ರಾಂತಿಯನ್ನು ನುಡಿ ಬರೆಯಲು ಕಾರಣರಾಗಿ ಅನುಭವ ಮಂಟಪದಲ್ಲಿ ತಮ್ಮ ವಿಚಾರಧಾರೆಗಳ ಮೂಲಕ ಹೊಸ ಸಂಚಲನವನ್ನ ಮೂಡಿಸಿದ ನಿಜಶರಣ ಅಂಬಿಗರ ಚೌಡಯ್ಯ ಅವರು ಮಂಡಿಸಿದ ವಿಚಾರಧಾರೆಗಳು ಸಾರ್ವಕಾಲಿಕ ಸತ್ಯವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭ ಜನವರಿ 26ರಂದು ಭಾರತ ಗಣರಾಜ್ಯೋತ್ಸವ ಸಮಾರಂಭವನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸೋಣ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡೋಣ ಎಂದು ಶಾಸಕರು ಸೂಚನೆ ನೀಡಿದರು. ತಹಶೀಲ್ದಾರ್ ಡಾಕ್ಟರ್ ಅಶೋಕ್, ಪುರಸಭೆ ಚೀಫ್ ಆಫೀಸರ್ ನಟರಾಜ್, ಸಮಾಜ ಸೇವಕ ಡಾಕ್ಟರ್ ಶಿವಪ್ಪ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ದಿವಾಕರ್, ಪೊಲೀಸ್ ಇನ್ಸ್ಪೆಕ್ಟರ್ ಕ್ಲಾರ ಸುಮಾರಾಣಿ, ಆನಂದೇಗೌಡ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಜಿತ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮ್ಮೆಲ್ಲರಿಗೂ ಸಹ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಶುಭಾಶಯಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಅಂಬಿಗರ ಚೌಡಯ್ಯನವರು ಬಸವಣ್ಣನ 12ನೇ ಶತಮಾನದಲ್ಲಿ ಬಸವಣ್ಣರ ಸಮಕಾಲೀನ. ಅವರ ಸಂದರ್ಭದಲ್ಲಿ ಬಸವಣ್ಣನವರ ವಚನಗಳಿಗೆ ಮನಸ್ಸೊತ್ತು ಇಬ್ಬರು ಸಹ ಶ್ರೇಷ್ಠ ವಚನಕಾರರಾಗಿರುವಂಥವರು. ಅವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಚೌಡ ದಾಯನಪುರ ಗ್ರಾಮದಲ್ಲಿ ಜನಿಸಿದರು. ಇವರು ತುಳುಕಸುವ ಅಂಬಿಗರ ಹುಟ್ಟಿಯಾದ್ದರಿಂದ ಇವರಿಗೆ ಅಂಬಿಗರ ಚೌಡಯ್ಯ ಬೀರು ಬಂತು. ಬಸವಣ್ಣ ಸಾಕಿದ ಅನುಭವ ಮಂಟಪದಲ್ಲೂ ಸಹ ಇವರು ಪ್ರವೇಶ ಮಾಡಿದ್ರು. ಸಹ ಸಂದರ್ಭದಲ್ಲಿ ಅಲ್ಲಮಪ್ರಭು ಅಕ್ಕಮಾದೇವಿ ಮತ್ತು ಶಿವಯೋಗಿ ಸ್ವಾಮಿ ಸಿದ್ದರಾಮೇಶ್ವರ ಅಡಪದ ಅಣ್ಣಪ್ಪರ ಬಹುತೇಕ ಇವರೆಲ್ಲರೂ ಸಹ ಸಮಕಾಲೀನರು. ಇವರು ಸಮಾಜದ ಏಳಿಗೆಗೆ ಮತ್ತು ಸಮಾಜಕ್ಕೆ ಅನೇಕ ಕೊಡುಗೆಗಳು ನೀಡಿದ್ದಾರೆ. ಅವರ ವಚನಗಳು, ಅವರ ತತ್ವಗಳ ಆಧಾರದ ಮೇಲೆ ನಾವು ನೀವು ಸಹ ನಡೆಯಲ್ಲ ಅನ್ನೋ ಸಂದರ್ಭದಲ್ಲಿ ಹೇಳ್ತಾರೆ. ನಾವೆಲ್ಲರೂ ಸಹ ಈ ಕಾರ್ಯಕ್ರಮದ ಭಾಗಿಯಾಗಿದೆ. ಒಂದು ಕಾರ್ಯಕ್ರಮ ಭಾಗಿಯಾಗಿ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ವಿ. ಒಳ್ಳೆಯದಾಗಲಿ ಅನ್ನೋ ಮಾತು ಹೇಳ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಬೇಲೂರು ಪಟ್ಟಣದ ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆಯ ಕಲ್ಯಾಣಿಯನ್ನ ಸೂಕ್ತ ಯೋಜನಾ ರಹಿತವಾಗಿ ಜೀರ್ಣೋದ್ಧಾರ ಮಾಡಿದ ಪರಿಣಾಮ ಅನೇಕ ಸಮಸ್ಯೆಗಳು ಉಂಟಾಗಿದೆ. ಬೇಲೂರು ಪಟ್ಟಣದ ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆಯ ಕಲ್ಯಾಣಿಯನ್ನ ಸೂಕ್ತ ಯೋಜನಾ ರಹಿತವಾಗಿ ಜೀರ್ಣೋದ್ಧಾರ ಮಾಡಿದ ಪರಿಣಾಮ ಇಂದು ಅನೇಕ ಸಮಸ್ಯೆಗಳು ಉಂಟಾಗಿದೆ. ವಿಷ್ಣು ಸಮುದ್ರ ಕೆರೆಗೆ ಇತಿಹಾಸ ಬೇಕು. ಕೆರೆಯ ಒಂದು ಭಾಗವಾಗಿ ಕಲ್ಯಾಣಿಯನ್ನು ನಿರ್ಮಿಸಲಾಗಿತ್ತು. ವರ್ಷ ಕಳೆದಂತೆ ಕಲ್ಯಾಣಿಯು ಅವನತಿಯತ್ತ ಸಾಗಿತು. ಪರಿಣಾಮ ಶಾಸಕ ವೈಎನ್ ರುದ್ರೇಶಗೌಡರು ಶಾಸಕರಾಗಿದ್ದ ಅವಧಿಯಲ್ಲಿ ಭಕ್ತರ ಒತ್ತಾಸೆಯಿಂದ ಕಲ್ಯಾಣಿ ಜೀರ್ಣೋದ್ಧಾರಕ್ಕೆ 1 ಕೋಟಿ ರು ಅನುದಾನ ಮಂಜೂರು ಮಾಡಿಸಿದರು. ಸಣ್ಣ ನೀರಾವರಿ ಇಲಾಖೆಗೆ ಸೇರುವ ಈ ಕಲ್ಯಾಣಿ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿದಂತೆ ಸಿದ್ಧಪಡಿಸಿದ ಪ್ಲಾನ್ ಚಿತ್ರದಲ್ಲಿ ಅಚ್ಚುಕಟ್ಟಾಗಿತ್ತಾದರೂ ಕಲ್ಯಾಣಿ ಕೆಲಸ ಪೂರ್ಣಗೊಳ್ಳುವ ವೇಳೆಗೆ ಸಾಕಷ್ಟು ಬದಲಾವಣೆ ಪಡೆಯಿತು. ಭಕ್ತರು, ಸಾರ್ವಜನಿಕರು ಹಾಗೂ ಸ್ವತಃ ಶಾಸಕರ ಆಕ್ರೋಶಕ್ಕೆ ಒಳಗಾದ ಅಧಿಕಾರಿಗಳು, ಇಂಜಿನಿಯರ್ಗಳು ಕೆಲವೊಂದು ಬದಲಾವಣೆ ಮಾಡಿದಾದರೂ ಪ್ರಯೋಜನಕ್ಕೆ ಬಾರದೆ ಇಂದು ಸಹ ಕಲ್ಯಾಣಿಯ ನೀರು ಸಾರ್ವಜನಿಕರು ವಾಕ್ ಮಾಡಲು ಮೀಸಲಾಗಿದ್ದ ಸ್ಥಳದಲ್ಲಿ ನಿಲ್ಲುವಂತಾಗಿದೆ.
ಕಸ ಕಡ್ಡಿ ಶೇಖರಣೆಗೊಂಡು ವಾಸನೆ ಬರುತ್ತಿದೆ, ಪಾಚಿ ಕಟ್ಟಿಕೊಂಡು ಜಾರುವಂತಾಗಿದೆ. ಈ ನಡುವೆ ರಕ್ಷಣೆ ಇಲ್ಲದ ಕಲ್ಯಾಣಿಯಲ್ಲಿ ಈಜಲು ಬರುವ ಯುವಕರು ಉಸುಬಿನಲ್ಲಿ ಸಿಲುಕಿ ಸಾವನ್ನಪ್ಪುವುದು ಮಾಮೂಲಾಗಿದೆ. ಸದಾ ಜನಪರ ಕಾರ್ಯದ ಬಗ್ಗೆ ಯೋಚನೆ ಮಾಡುವ ಪುರಸಭೆ ಅಧ್ಯಕ್ಷರು ಕಲ್ಯಾಣಿ ಸ್ವಚ್ಛತೆ ವಿಚಾರದಲ್ಲಿ ಒಂದಷ್ಟು ಗಮನ ಹರಿಸಿದರೆ ಭಕ್ತರಿಗೆ ಅನುಕೂಲ ಆಯಿತು ಎಂಬುದು ಅಭಿಮತವಾಗಿದೆ. ಮಾನ್ಯ ಧಾರ್ಮಿಕ ನೀತಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ವಿಶ್ವಪ್ರಸಿದ್ಧ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಹಾಗೂ ಶ್ರೀ ಚನ್ನಕೇಶವ ಸ್ವಾಮಿಯ ಪ್ರಧಾನ ಅರ್ಚಕರು ಹಾಗೂ ಸಹ ಅರ್ಚಕರುಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಅನಂತ ನಮಸ್ಕಾರಗಳು. ಏನೆಂದರೆ, ಬೇಲೂರು ಚನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದಂಥ ಬಿಕ್ಕೋಡು ರಸ್ತೆಯಲ್ಲಿರುವ ವಿಷ್ಣು ಸಮುದ್ರ ಪವಿತ್ರ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸುವ ಬಗ್ಗೆ ಮತ್ತು ಶುದ್ಧಗೊಳಿಸುವ ಬಗ್ಗೆ ಒಂದು ಮನವಿಯನ್ನು ತಮ್ಮಲ್ಲಿ ಸಲ್ಲಿಸ್ತಿದ್ದೇನೆ. ಕಾರಣ ಏನಂದರೆ, ಈ ಒಂದು ಚನ್ನಕೇಶವ ಸ್ವಾಮಿಯ ವಿಷ್ಣು ಸಮುದ್ರ ಪವಿತ್ರವಾದಂಥ ತೀರ್ಥ. ಈ ಒಂದು ಕಲ್ಯಾಣಿಯ ತುಂಬಲು ಕೂಡ ಹಸಿರು ಪಾಚಿ ಹಾಗೂ ಹುಲ್ಲು ಗಿಡಗಂಟಿಗಳು ಬೆಳೆದು ಪವಿತ್ರ ಕಲ್ಯಾಣಿ ಅಪವಿತ್ರವಾಗುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ದೇವತಾ ಕಾರ್ಯಗಳನ್ನು ಮಾಡೋದಕ್ಕೂ ಕೂಡ ತುಂಬ ಅಶುದ್ಧವಾಗಿರ್ತಕ್ಕಂಥ ಒಂದು ಸ್ಥಳ ಅನಿಸುವಂಥ ರೀತಿಯಲ್ಲಿದೆ. ಹಾಗಾಗಿ ಇದರ ಒಂದು ಪವಿತ್ರತೆ ಯಾವ ರೀತಿ ಅಂತಂದರೆ, ಇಲ್ಲಿ ಅನೇಕ ದಿನಗಳಿಂದ ಈ ಹಿಂದೆ ಕೆಲವೊಂದು ವ್ಯಕ್ತಿ ಒಂದು ಕಲ್ಯಾಣಿಯಲ್ಲಿ ಬಿದ್ದು ಪ್ರಾಣವನ್ನು ಕಳ್ಕೊಂಡು ಶವವಾಗಿ 2 ದಿನಗಳ ನಂತರ ಆ ಒಂದು ಶವವನ್ನು ತೆಗೆಯುವಂಥ ಕಾರ್ಯವನ್ನು ಮಾಡಿದರೆ, ಅದಕ್ಕಿಂತ ಮೊದಲು ಕೂಡ ಕೆಲವು ವ್ಯಕ್ತಿಗಳು ಬಿದ್ದು ಈ ಒಂದು ಕಲ್ಯಾಣಿಯಲ್ಲಿ ಪ್ರಾಣವನ್ನು ಕಳೆದುಕೊಂಡು ಆ ಒಂದು ಶವದ ರೀತಿಯಲ್ಲಿ ಕೆಲವು ದಿನಗಳು ನೀರೊಳಗೆ ಇದ್ದು ಈ ಒಂದು ಪವಿತ್ರ ಕಲ್ಯಾಣಿಯು ಅಪವಿತ್ರವಾಗಿದೆ. ಈ ಒಂದು ಪವಿತ್ರ ಕಲ್ಯಾಣಿಯ ನೀರಿನಿಂದ ಚನ್ನಕೇಶವ ಸ್ವಾಮಿಯ ಪ್ರತಿ ವರ್ಷ ಜಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತೆಪ್ಪೋತ್ಸವ ಕಾರ್ಯವನ್ನು ಈ ಒಂದು ಕಲ್ಯಾಣಿಯಲ್ಲಿ ಮಾಡೋದ್ರಿಂದ ಪವಿತ್ರವಾದಂಥ ದೇವತೆಗೆ ನಾವೇ ಅಪವಿತ್ರ ಮಾಡಿದಂತಾಗುತ್ತೆ. ಈ ಒಂದು ಅಪವಿತ್ರವಾಗಿರ್ತಕ್ಕಂಥ ಕಲ್ಯಾಣಿಯನ್ನು ಪರಿಶುದ್ಧಗೊಳಿಸಿ ಪವಿತ್ರಗೊಳಿಸಬೇಕಾಗಿದೆ. ಇದು ಅಲ್ಲದೆ ಈ ಬೇಲೂರಿನ ಸುತ್ತಮುತ್ತ ಗ್ರಾಮದ ಕೆಲವು ದೇವರುಗಳನ್ನು ಈ ಒಂದು ಕಲ್ಯಾಣಿಗೆ, ಈ ಒಂದು ವಿಷ್ಣು ಸಮುದ್ರಕ್ಕೆ ಕರ್ಕೊಂಡು ಬಂದು ಪವಿತ್ರ ಗಂಗಾ ಪೂಜೆ ಹಾಗೂ ಪುಣ್ಯ ಅಭಿಷೇಕ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಈ ಒಂದು ಗಂಗೆಯ ಒಂದು ಪವಿತ್ರ ನೀರಿನಲ್ಲಿ, ಈ ಕೊಳದಲ್ಲಿ ಕೆಲವು ವ್ಯಕ್ತಿಗಳು ಬಿದ್ದು ಸತ್ತು ಹೋದ ಕಾರಣ ಅದು ಶವದ ರೂಪದಲ್ಲಿ ಕೆಲವು ದಿನಗಳು 2-3 ದಿನಗಳು ಇದರೊಳಗೆ ಈ ಒಂದು ನೀರಿನೊಳಗೆ ಇದ್ದಾಗ ಈ ಒಂದು ಪವಿತ್ರ ಗಂಗೆ ಅಪವಿತ್ರವಾಗಿರುತ್ತೆ. ಈ ಒಂದು ಅಪವಿತ್ರವಾದಂಥ ಗಂಗೆಯ ನೀರನ್ನು ದೇವತೆಗಳ ಮೇಲೆ ಹಾಕಿದರೆ ಅದು ನಾವೇ ದೇವತೆಗಳಿಗೆ ಅಪಚಾರ ಮಾಡಿದಂತೆ ಆಗುತ್ತೆ. ಆದರೆ ಇಡೀ ವಿಶ್ವಪ್ರಸಿದ್ಧ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿಯ ಆ ವಿಜೃಂಭಣೆಯ ತೆಪ್ಪೋತ್ಸವವನ್ನು ಇಂಥ ಒಂದು ಅಶುದ್ಧವಾದ ನೀರಿನಲ್ಲಿ ಮಾಡೋದ್ರಿಂದ ಪವಿತ್ರಗೊಳಿಸ್ಕೊಂಡು ಬಂದಂಥ ದೇವತೆಯನ್ನು ಪುನಃ ಈ ಒಂದು ಅಶುದ್ಧ ನೀರಿನಲ್ಲಿ ನಾವು ಇಳಿಸಿದಾಗ ಅದು ಪುನಃ ದೇವರಿಗೆ ಅಪಚಾರವಾಗ್ತಕ್ಕಂಥದ್ದು, ಅಶುದ್ಧವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇದರ ಬಗ್ಗೆ ಯಾವುದೇ ಸಮಯದಲ್ಲಿ ಯಾವ ವ್ಯಕ್ತಿಗಳು ಇದರಲ್ಲಿ ಪ್ರಾಣವನ್ನು ಕಳ್ಕೊಂಡಿರ್ತಾರೋ, ಈಜಾಡಲು ಬಂದು ಆಕಸ್ಮಿಕವಾಗಿ ಪ್ರಾಣವನ್ನು ಕಳ್ಕೊಂಡಿರ್ತಾರೋ, ಇಂಥ ಒಂದು ಸಂದರ್ಭದಲ್ಲಿ ಅದು ಶವವನ್ನು ತೆಗೆದ ಮೇಲೆ ಪುನಃ ಈ ನೀರನ್ನು ಬೇರೆ ಹೊರಗಡೆ ತೆಗೆದು ಹೊಸ ನೀರನ್ನು ಹಾಕಿ ಮತ್ತು ದೇವಸ್ಥಾನದ ಪ್ರಧಾನ ಅರ್ಚಕರು ಅಥವಾ ಸಹ ಅರ್ಚಕರು ಯಾರಿಂದಲಾದರೂ ಕೂಡ ಈ ಒಂದು ಪವಿತ್ರವಾದ ಕಲ್ಯಾಣಿಯಲ್ಲಿ ಇರ್ತಕ್ಕಂಥ ನೀರನ್ನು ಪರಿಶುದ್ಧಗೊಳಿಸೋದಕ್ಕೆ ಧಾರ್ಮಿಕ ವಿಧಿ ನಿಯಮಗಳಿಂದ ಶುದ್ಧಗೊಳಿಸಬೇಕು. ಶುದ್ಧಗೊಳಿಸಿ ಮತ್ತೆ ಪುನಃ ಈ ಒಂದು ಹೊಸದಾಗಿ ತುಂಬಿದಂಥ ನೀರನ್ನು ಪವಿತ್ರಗೊಳಿಸಿ ಆ ನೀರಿನಿಂದ ಬೇಲೂರು ಚನ್ನಕೇಶವ ಸ್ವಾಮಿಯ ತೆಪ್ಪೋತ್ಸವ ಕಾರ್ಯವನ್ನು ಮಾಡಬೇಕು. ಹಾಗೆ ಬೇರೆ ಈ ಗ್ರಾಮದ ಸುತ್ತಮುತ್ತಲಿನ ದೇವತೆಗಳನ್ನು ಕರ್ಕೊಂಡು ಬಂದು ಇದೇ ಒಂದು ಪವಿತ್ರ ಕಲ್ಯಾಣಿಯಲ್ಲಿ ಪವಿತ್ರಗೊಳಿಸಿ ಗಂಗಾ ಪೂಜೆ ಪುಣ್ಯ ಮಾಡಿ ಅಭಿಷೇಕ ಮಾಡತಕ್ಕಂಥ ದೇವತೆಗಳಿಗೂ ಕೂಡ ಪರಿಶುದ್ಧವಾದಂಥ ಈ ಒಂದು ತೀರ್ಥವಾಗಬೇಕು. ಹಾಗಾಗಿ ಇದುವರೆಗೂ ಕೂಡ ಯಾರು ಈ ಬಗ್ಗೆ ಗಮನ ತಗೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ನನಗೆ ಯಾಕೋ ಈ ಒಂದು ಪವಿತ್ರ ಕಲ್ಯಾಣಿ ಬಗ್ಗೆ ಒಂದು ಅಭಿಮಾನ, ಆಸಕ್ತಿ ಹಾಗೂ ಧಾರ್ಮಿಕ ವಿಧಿ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂಬತಕ್ಕಂಥ ಮನಸ್ಸಲ್ಲಿ ಬಂದ ಕಾರಣ ನಾನು ಒಬ್ಬ ದೈವ ಭಕ್ತನಾಗಿ ಇಲ್ಲಿ ನನ್ನ ಪಕ್ಕದಲ್ಲಿರ್ತಕ್ಕಂಥ ಇವರು ಇಲ್ಲಿ ನಮ್ಮ ಬೇರೂರಿನ ಕೋವಿಪೇಟೆ ಯಲ್ಲಮ್ಮ ದೇವರ ದೇವಸ್ಥಾನದ ಧರ್ಮದರ್ಶಿಗಳು ಉಮೇಶ್ ಸ್ವಾಮಿ ಅವರು ಕೂಡ ನನ್ನ ಜೊತೆ ಓದಿದ್ದಾರೆ. ಅವರು ಕೂಡ ಇಲ್ಲಿ ಅನೇಕ ವರ್ಷಗಳಿಂದ ಇದೇ ಕಲ್ಯಾಣಿಯಲ್ಲಿ ಪವಿತ್ರ ಗಂಗೆಯನ್ನ ಪೂಜಿಸಿ ದೇವತೆಗಳ ಮೆರವಣಿಗೆ ಮೂಲಕ ಬೇಲೂರು ಪಟ್ಟಣದಲ್ಲಿ ಮೆರವಣಿಗೆಯಿಂದ ಆ ದೇವತೆಗಳನ್ನ ಜಾತ್ರೋತ್ಸವ ಕಲ್ಯಾಣೋತ್ಸವಗಳನ್ನು ಮಾಡ್ತಾ ಈ ಒಂದು ಪವಿತ್ರ ಕಲ್ಯಾಣಿಯಲ್ಲಿ ಆ ಒಂದು ಪೂಜೆ ಸೇವೆ ಕೈಂಕರ್ಯಗಳನ್ನು ಮಾಡೋದ್ರಿಂದ ಬೇರೆ ಬೇರೆ ದೇವತೆಗಳಿಗೂ ಮತ್ತು ಚನ್ನಕೇಶವ ಸ್ವಾಮಿಗೂ ಕೂಡ ನಾವು ಈ ಒಂದು ಗಂಗೆಯ ನೀರನ್ನು ಹಾಕಿದಾಗ ಅದನ್ನ ಅಪವಿತ್ರಗೊಳಿಸಿದಂತೆ ಆಗುತ್ತೆ. ಹಾಗಾಗಿ ದಯಮಾಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು ಹಾಗೂ ದೇವಸ್ಥಾನದ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳು, ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ಬಗ್ಗೆ ಆದಷ್ಟು ಬೇಗ ಕ್ರಮ ತೆಗೆದುಕೊಂಡು ಈ ಒಂದು ಅಪವಿತ್ರವಾಗಿರ್ತಕ್ಕಂಥ ಪವಿತ್ರ ಗಂಗೆಯನ್ನು ಹೊರತೆಗೆದು ಬೇರೆ ಹೊಸದಾದಂಥ ನೀರನ್ನು ಇದಕ್ಕೆ ತುಂಬಿಸಿ ಈ ಒಂದು ಕಲ್ಯಾಣಿಯನ್ನು ಪರಿಶುದ್ಧಗೊಳಿಸಿ ಪವಿತ್ರಗೊಳಿಸಿ ಶ್ರೀ ಸ್ವಾಮಿ ಚನ್ನಕೇಶವ ಸ್ವಾಮಿಯ ಪವಿತ್ರತೆಯನ್ನು ಕಾಪಾಡಬೇಕು.
ಬೇರೆ ದೇವತೆಗಳ ಒಂದು ಪವಿತ್ರತೆಯನ್ನು ಕೂಡ ಕಾಪಾಡಬೇಕು. ನಾವು ಹಿಂದೂ ಧರ್ಮದ ನಮ್ಮ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ನಿಯಮದಂತೆ ಈ ಒಂದು ಕಲ್ಯಾಣಿಯನ್ನ ಪವಿತ್ರವಾಗಿ ಇಟ್ಕೊಳ್ಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಮುಂದಾಗಿ ಆದಷ್ಟು ಬೇಗ ಈ ಕಾರ್ಯಗಳು ಆದಷ್ಟು ಅತಿ ಶೀಘ್ರವೇ ನಡಿಬೇಕು. ಜೊತೆಗೆ ಬೇರೆ ಯಾವುದೇ ಕೂಡ ಇಲ್ಲಿ ಇನ್ನು ಮುಂದೆ ಇಂಥ ಅಹಿತಕರ ಘಟನೆ ನಡೆದಂತೆ ಸುತ್ತಲೂ ಕೂಡ ಒಂದು ತಂತಿ ಬೇಲಿಯನ್ನಾಗಲಿ ಅಥವಾ ಕಾಂಪೌಂಡ್ ರೀತಿಯಲ್ಲಿ ಆಗಲಿ ಮಾಡಿ, ಮತ್ತೆ ಜೊತೆಗೆ ಇಲ್ಲೊಂದು ಬೋರ್ಡನ್ನು ಹಾಕಬೇಕು. ಯಾರು ಕೂಡ ಈ ಪವಿತ್ರ ಕಲ್ಯಾಣಿಯಲ್ಲಿ ವಿಷ್ಣು ಸಮುದ್ರದಲ್ಲಿ ಈಜಾಡಬಾರ್ದು ಅಂತ ಈಜಾಡದಂಥವ್ರ ಕಂಡಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ತು ಅಂತ ಒಂದು ಬೋರ್ಡನ್ನು ಇಲ್ಲಿ ಕೂಡ ಇಲ್ಲಿ ಈ ದೇವಸ್ಥಾನದ ವತಿಯಿಂದ ಅದನ್ನ ಇಲ್ಲಿ ನಿರ್ವಹಣೆ ಮಾಡಿಸ್ಬೇಕು. ಜೊತೆಗೆ ಸಾಧ್ಯವಾದ್ರೆ ಒಂದು ಸೆಕ್ಯೂರಿಟಿಯನ್ನು ಇಲ್ಲಿಂದ ಹಾಕೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಅನುಕೂಲ ಅಂತ ನನ್ನ ಸಹಪಾಠಿಗಳು ನನಗೆ ಭಕ್ತರ ಒಂದು ಕೋರಿಕೆ ಆಗಿದೆ. ಹಾಗಾಗಿ ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ಗಂಗೆಯನ್ನ ಇನ್ನು ಮುಂದೆ ಯಾವತ್ತೂ ಕೂಡ ಅಪವಿತ್ರ ಆಗಬಾರದು ಅನ್ನೋ ಒಂದು ರೀತಿಯಲ್ಲಿ ಇದನ್ನ ಪವಿತ್ರತೆಯನ್ನು ಕಾಪಾಡಿಕೊಳ್ಬೇಕಂತ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತೇನೆ. ಆದಷ್ಟು ಈ ನನ್ನ ಮನವಿಯನ್ನ ಬೇಗ ಒಂದು ಜವಾಬ್ದಾರಿಯುತವಾಗಿ ತಗೊಂಡು ಎಲ್ಲ ಅಧಿಕಾರಿಗಳು ಬೇಲೂರಿನ ನಮ್ಮ ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂಥ ಮುಜರಾಯಿ ಅಧಿಕಾರಿಗಳು ಇದ್ರ ಬಗ್ಗೆ ಆದಷ್ಟು ಗಮನ ಹರಿಸಬೇಕು. ಇದರ ಸ್ವಚ್ಛತೆ ಆದಷ್ಟು ಬೇಗ ಆಗಬೇಕು ಮತ್ತು ಈ ನೀರನ್ನು ತೆಗೆದು ಆದಷ್ಟು ಬೇಗ ಬೇರೆ ಹೊಸ ನೀರನ್ನು ತುಂಬಿಸಿ ಅದಕ್ಕೆ ಪುರೋಹಿತರಿಂದ ಅದನ್ನ ಧಾರ್ಮಿಕ ವಿಧಿ ನಿಯಮಗಳಿಂದ ಪರಿಶುದ್ಧಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ಧರ್ಮ ದತ್ತಿ ಇಲಾಖೆಗೆ ಒಂದು ಮನವಿ. ಈ ಬೇಲೂರು ಗ್ರಾಮದಲ್ಲಿರುವಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸುಕ್ಷೇತ್ರದಲ್ಲಿ ಧರ್ಮದರ್ಶಿನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು ಕಲ್ಯಾಣೋತ್ಸವಗಳನ್ನು ನಡೆಸ್ಕೊ ಬರ್ತಾ ಇದ್ದೀವಿ. ಇಲ್ಲಿ ಪವಿತ್ರ ಗಂಗೆ ದೇವತೆಗಳನ್ನು ಬಂದು ಪುಣ್ಯ ಮಾಡುವಂಥ ಕ್ಷೇತ್ರದಲ್ಲಿ ಎಷ್ಟೋ ಜೀವರಾಶಿಗಳ ಹಾನಿಯಾಗಿದೆ. ಅಲ್ಲಿ ಬಂದೋಬಸ್ತ್ ಇಲ್ಲ. ಮತ್ತು ಎರಡನೇದಾಗಿ ಸುತ್ತಲೂ ಕೂಡ ಕ್ಲೀನೆಸ್ ಮಾಡಿಲ್ಲ, ಸರಿಪಡಿಸಿಲ್ಲ. ಎಲ್ಲ ಕೂಡ ಗಿಡಗಳಿಗಿಂತ ಈಚೊಡಕ್ಕೆ ಬರ್ತಾರೆ ಭಕ್ತಾದಿಗಳಲ್ಲಿ, ಗಾಳಿಗೆ ಸಿಗಾಕೊಳ್ಳೋದಾಗಲಿ, ಯಾವುದೋ ಒಂದು ಗೊಟ್ಲಿನ ಸಿಗಾಕೊಳ್ಳೋದಾಗಲಿ, ಏನಾದರೂ ಅನಾಹುತ ಆಗಿ ಜೀವ ಹಾನಿಗಳಾಗ್ತಾ ಇದೆ. ಆ ಒಂದು ಪುಣ್ಯ ಇರುವಂಥ ನೀರಲ್ಲಿ ದೇವತೆಗಳನ್ನು ಯಾವ ರೀತಿಯಾಗಿ ನಾವು ಆ ಪುಣ್ಯ ಮಾಡ್ಕೊಂಡು ತಗೊಂಡೋಗ್ಬೇಕನ್ನೋ ನಮಗೆ ಅರಿವಾಗ್ತಿಲ್ಲ. ಸುತ್ತ ಇರುವಂತಹ ಪುರದಮ್ಮ ಆಗಿರ್ಬೋದು, ದುರ್ಗಮ್ಮ ಆಗಿರ್ಬೋದು, ಇಲ್ಲಿ ಮೆಣಸಿನಮ್ಮ ಆಗಿರ್ಬೋದು, ಸಾಕಷ್ಟು ದೊಡ್ಡಮ್ಮ ಚಿಕ್ಕಮ್ಮ ಎಷ್ಟೋ ಭಕ್ತರು ಎಲ್ಲರೂ ಕೂಡ ಇಲ್ಲಿ ದೇವತೆಗಳನ್ನ ಪುಣ್ಯಗೊಳಿಸೋದಕ್ಕಾಗಿ ಪುಣ್ಯ ಅಭಿಷೇಕಗಳನ್ನ ಮಾಡೋದಕ್ಕಾಗಿ ಈ ಜಾಗಕ್ಕೆ ಬರ್ತಾ ಇದ್ದಾರೆ. ಆ ಪುಣ್ಯಗಳನ್ನ ಈ ಬೇಲೂರು ಒಂದು ದೊಡ್ಡ ಕ್ಷೇತ್ರ, ಹೆಸರುವಾಸಿಯಾಗಿರುವಂತಹ ಕ್ಷೇತ್ರದಲ್ಲಿ ಈ ಅನಾಹುತಗಳನ್ನ ನೀರಿನ ಅದಲು ಬದಲು ಮಾಡದೇ ಇರುವಂತಹ ವಿಚಾರದಲ್ಲಿ ಆ ವಾಸನೆ ಇರುವಂತಹ ನೀರಿನ ದೇವರ ತಲೆ ಮೇಲೆ ಹಾಕಿ ಈ ಒಂದು ದೇವತೆಗಳಿಗೆ ಅಪವಿತ್ರಗಳನ್ನ ಮಾಡುವಂತ ಪಾಪಗಳನ್ನ ನಾವೆಲ್ಲರಿಗೂ ಕೂಡ ಮಾಡ್ತಾ ಇದೀವಿ. ಅದನ್ನ ಮಾಡೋದ್ ಬೇಡ. ಈ ಧರ್ಮ ಈ ಒಂದು ನಮ್ಮ ಕ್ಷೇತ್ರದಲ್ಲಿರುವಂತ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿರುವಂತ ಎಲ್ಲ ಅರ್ಚಕರುಗಳು ಕೂಡ ಈ ಒಂದು ಪುಣ್ಯಗಳನ್ನ ಮಾಡಿ ಈ ಒಂದು ಈ ಕಲ್ಯಾಣಿಯನ್ನ ಶುದ್ಧಗೊಳಿಸಿ ಈ ಒಂದು ಸನಾತನ ಧರ್ಮದ ಪ್ರಕಾರ ಗಂಗೆಯನ್ನು ಪವಿತ್ರಗೊಳಿಸಬೇಕಾಗಿ ನಾನು ಈ ಒಂದು ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನ್ಯೂಸ್ ವಂಶಿನಲ್ಲಿ ಕುಶಾಲನಗರ. ಕಾರ್ಕಳ ತಾಲೂಕಿನ ಹತ್ತೂರು ಸಂತ ಲಾರೆನ್ಸ್ ಬಸಲಿಕಾ ವಾರ್ಷಿಕ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕಾರ್ಕಳ ತಾಲೂಕಿನ ಹತ್ತೂರು ಸಂತ ಲಾರೆನ್ಸ್ ಬಸಲಿಕಾ ವಾರ್ಷಿಕ ಮಹೋತ್ಸವಕ್ಕೆ ಚಾಲನೆ ಹಾಗೂ ಸಂತ ಸೆಬಾಸ್ಟಿಯನರ ನರಹಬ್ಬದ ಆಚರಣೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಬೆಳಗ್ಗೆ 7:30ಕ್ಕೆ ದಿವ್ಯ ಬಲಿ ಪೂಜೆ ಮೂಲಕ ಸಂತ ಸೆಬಾಸ್ಟಿಯನರ ಹಬ್ಬವನ್ನು ಆಚರಿಸಲಾಯಿತು. ಕಲ್ಯಾಣಪುರ ಚರ್ಚ್ನ ವಂದನೀಯ ಡಾಕ್ಟರ್ ಜೆನ್ಸಿ ಆಳ್ವಾ ಪ್ರಧಾನ ಗುರುಗಳಾಗಿ ಪೂಜೆಯನ್ನು ನಿರ್ವಹಿಸಿದರು. ತದನಂತರ ಸಂತ ಸೆಬಾಸ್ಟಿಯನರ ಪ್ರತಿಮೆಯನ್ನು ಮೆರವಣಿಗೆಯಲ್ಲಿ ತರುವ ಆಶೀರ್ವಚನವನ್ನು ನೀಡಲಾಯಿತು. ತದನಂತರ ನಡೆದ ಕಾರ್ಯಕ್ರಮದಲ್ಲಿ ಸಂತ ಲಾರೆನ್ಸರ ವಾರ್ಷಿಕ ಮಹೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಉದ್ಘಾಟಕರಾಗಿ ವಂದನೀಯ ಡಾಕ್ಟರ್ ಜೆನ್ಸಿಲಾ ಆಳ್ವಾ, ಸಂತ ಲಾರೆನ್ಸ್ ಪುಣ್ಯಕ್ಷೇತ್ರದ ಪ್ರಧಾನ ಗುರುಗಳಾದ ವಂದನೀಯ ಆಲ್ಬನ್ ಡಿಸೋಜ, ಸಹಾಯಕ ಧರ್ಮಗುರುಗಳಾದ ಲ್ಯಾರಿ ಪಿಂಟೋ, ಆಧ್ಯಾತ್ಮಿಕ ಧರ್ಮಗುರುಗಳಾದ ರೋಮನ್ ಮಸ್ಕೆರೆನ್ಹಸ್, ಉಪಯೋಜಕ ವಲೇಶ್ ಆರನ್ಮ, ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಸಂತೋಷ್ ಡಿಸಿಲ್ವಾ, ಕಾರ್ಯದರ್ಶಿ ರೋನಾಲ್ಡ್ ನೋರನ್ಹ, 20 ಆಯೋಗದ ಸಂಚಾಲಕರಾದ ಶ್ರೀಮತಿ ಬೆನಡಿಕ್ಟಾ ನೋರನ್ಹ ದೀಪ ಬೆಳಗಿಸುವ ಮೂಲಕ ವಾರ್ಷಿಕ ಹಬ್ಬಕ್ಕೆ ಚಾಲನೆ ನೀಡಿದರು. ತದನಂತರ ಮಾತನಾಡಿದ ವಂದನೀಯ ಡಾಕ್ಟರ್ ಜೆನ್ಸಿಲ್ ಆಳ್ವಾ, ಸಂತ ಲಾರೆನ್ಸರ ಹಬ್ಬ ಅನೇಕ ವರ್ಷಗಳಿಂದ ಅನೇಕ ಭಕ್ತಾದಿಗಳನ್ನ ಜಾತಿ, ಮತ, ಧರ್ಮ ಭೇದವಿಲ್ಲದೆ ಆಚರಣೆ ಮಾಡಲಾಗುತ್ತದೆ. ಸಂತ ಲಾರೆನ್ಸರು ಅನೇಕ ಆಶೀರ್ವಾದಗಳು, ಪವಾಡಗಳು ಈ ಪವಿತ್ರ ಜಾಗದಲ್ಲಿ ನಡೆಯುತ್ತಿದೆ. ಪ್ರತಿಯೊಬ್ಬರ ಸಹಕಾರವೂ ಅಗತ್ಯವಾಗಿದೆ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಹತ್ತೂರು ಚರ್ಚ್ ಪಾಲನಾ ಮಂಡಳಿ ಸದಸ್ಯರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು. ನ್ಯೂಸ್ ಅರುಣ್ ಭಟ್, ಕಾರ್ಕಳ.
ಬಳ್ಳಾರಿ ನಗರ ವ್ಯಾಪ್ತಿಗೆ ಬರುವ ಹದ್ದಿನಗುಂಡುವಿನಿಂದ ಹಲಕುಂದಿಯವರೆಗೆ ನಿರ್ಮಿಸುತ್ತಿರುವ ರೈಲ್ವೆ ಟ್ರ್ಯಾಕ್ ಬದಲಾವಣೆ ಮಾಡುವಂತೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿದ್ದಾರೆ. ಬಳ್ಳಾರಿ ನಗರ ವ್ಯಾಪ್ತಿಗೆ ಬರುವ ಹದ್ದಿನಗುಂಡುವಿನಿಂದ ಹಲಕುಂದಿಯವರೆಗೆ ನಿರ್ಮಿಸುತ್ತಿರುವ ರೈಲ್ವೆ ಟ್ರ್ಯಾಕ್ ಬದಲಾವಣೆ ಮಾಡಿ ಹಗರಿ ರೈಲ್ವೆ ನಿಲ್ದಾಣ ದಾಟಿದ ನಂತರ ಅಲ್ಲಿಂದ ಓಬಳಪುರ ರೈಲ್ವೆ ನಿಲ್ದಾಣದವರೆಗೆ ಬಳ್ಳಾರಿ ನಗರ ಪ್ರದೇಶದಿಂದ 15 ಕಿಲೋಮೀಟರ್ ರಿಂಗ್ ರಸ್ತೆಯ ಮಾದರಿಯಲ್ಲಿ ದೂರದ ಪ್ರದೇಶಕ್ಕೆ ಸದರಿ ಟ್ರ್ಯಾಕ್ ಬದಲಾವಣೆ ಮಾಡಲು ಶಿಫಾರಸು ಮಾಡುವ ಕುರಿತು ಮನವಿ ಸಲ್ಲಿಸಲಾಯಿತು. ಬಳ್ಳಾರಿ ನಗರ ಪ್ರದೇಶ ವ್ಯಾಪ್ತಿಗೆ ಒಳಪಡುವ ಪ್ರದೇಶದಲ್ಲಿ ಕೇವಲ 1 ಎಕರೆ 2 ಎಕರೆ ಹಾಗೂ ತುಂಡು ನೀರಾವರಿ ಭೂಮಿಗಳನ್ನು ಹೊಂದಿಕೊಂಡಿರುವ ಸದರಿ ಜೀವನಾಧಾರವಾಗಿ ನಂಬಿಕೊಂಡಿರುವ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಭೂಮಿ ಹೊಂದಿರುವ ಹೆಚ್ಚಿನ ಸಂಖ್ಯೆಯಲ್ಲಿರುವ ಎಸ್ಎಸ್ಸಿ ಎಸ್ಟಿ ಸಣ್ಣ ರೈತರ ಯೋಜನೆ ಅಡಿಯಲ್ಲಿ ಪಿಟಿಸಿಎಲ್ ನೀರಾವರಿ ಜಮೀನುಗಳನ್ನು ಜೀವನೋಪಾಯಕ್ಕಾಗಿ ರೈತರು ಹೊಂದಿರುತ್ತಾರೆ. ಇಂತಹ ಸಮಯದಲ್ಲಿ ರೈಲ್ವೆ ಟ್ರ್ಯಾಕ್ ಬಂದಲ್ಲಿ ಸದರಿ ಜಮೀನುಗಳನ್ನು ಕಳೆದುಕೊಂಡು ಬೀದಿಗೆ ಬೀಳುವ ಸಾಧ್ಯತೆಗಳು ಹೆಚ್ಚಾಗುತ್ತಿದೆ. ಅದು ಅಲ್ಲದೆ ಬಳ್ಳಾರಿ ಹೋಬಳಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತಿರುವ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಹಲವಾರು ಮನೆಗಳು ನಿರ್ಮಾಣ ಹಾಗೂ ವಾಣಿಜ್ಯ ಉದ್ದೇಶಗಳ ಬಳಕೆಗೆ ಸಹ ಸದರಿ ಪ್ರದೇಶವು ರೈಲ್ವೆ ಟ್ರ್ಯಾಕ್ ಹಾಕಿದಲ್ಲಿ ರೈಲ್ವೆ ಟ್ರ್ಯಾಕ್ ಸದರಿ ರೈಲ್ವೆ ಪಾರ್ಕ್ ಸದರಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗುತ್ತದೆ. ಇದರಿಂದ ಸುತ್ತಮುತ್ತಲಿನ ವಾಹನಗಳಿಗಾಗಿ ರಿಂಗ್ ರಸ್ತೆ, ಬೈಪಾಸ್ ರಸ್ತೆ ಈ ರೀತಿಯಾಗಿ ರೈತರ ಜಮೀನುಗಳನ್ನ ಭೂ ಸ್ವಾಧೀನಪಡಿಸಿಕೊಂಡಿರುವ ಜಮೀನುಗಳ ಪೈಕಿ ಇದರಿಂದಾಗಿ ಈ ರೀತಿಯಾಗಿ ಸಣ್ಣ ರೈತರು ತಮ್ಮ ಜಮೀನುಗಳನ್ನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಕಳೆದುಕೊಳ್ಳುತ್ತಾ ಬರುತ್ತಿದ್ದಾರೆ. ಹೀಗೆ ಮುಂದುವರೆದರೆ ನಾವು ಬೀದಿ ಪಾಲಾಗುತ್ತೇವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಿವಂಶಿ ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉಡುಪಿ ಜಿಲ್ಲೆಯಲ್ಲಿ ನಡೆದ ಕರ್ನಾಟಕ ಕ್ರೀಡಾಕೂಟ 2025ರ ಬಾಕ್ಸಿಂಗ್ನಲ್ಲಿ ಕೊಡಗು ಜಿಲ್ಲೆಯಿಂದ ಭಾಗವಹಿಸಿ ಬೆಳ್ಳಿ ಪದಕವನ್ನು ಗಳಿಸಿದ ಬಳಪಂಡ ಪಂಚಮಿ. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸಂಸ್ಥೆ ಸಭಾಂಗಣದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಿದರು. ಕಾರ್ಕಳ ತಾಲೂಕಿನ ಹತ್ತೂರು ಸಂತ ಲಾರೆನ್ಸ್ ಬಸಲಿಕಾ ವಾರ್ಷಿಕ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮರುಜಲಿಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.